ಅಖಾಡದಲ್ಲಿ ಜೆಡಿಎಸ್ನಿಂದ ಆರ್ಎಸ್ಎಸ್ ಮಂತ್ರ. ಆರ್ಎಸ್ಎಸ್ ಮೊರೆ ಹೋದ ಹಾಸನ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಹಾಸನ ಅಖಾಡದಲ್ಲಿ ಈಗ ಜೆಡಿಎಸ್ನಿಂದ ಆರ್ಎಸ್ಎಸ್ ಮಂತ್ರ ಜಪಿಸಲಾಗ್ತಾ ಇದೆ. ಆರ್ಎಸ್ಎಸ್ ನಾಯಕರ ಕಾರ್ಯವನ್ನ ಹೊಗಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಹಿರಂಗ ವೇದಿಕೆಯ ಮೇಲೆ ಆರ್ಎಸ್ಎಸ್ ಕ್ಷಮೆ ಕೇಳಿದ ಪ್ರಜ್ವಲ್. ಈ ಹಿಂದೆ ತಪ್ಪು ಕಲ್ಪನೆ ಹೊಂದಿದ್ದೆ, ಅದಕ್ಕೆ ಎಲ್ಲರೂ ಕ್ಷಮಿಸಿ. ಆರ್ಎಸ್ಎಸ್ ಮುಖಂಡರ ಕ್ಷಮೆಯಾಚಿಸಿದ ಪ್ರಜ್ವಲ್ ರೇವಣ್ಣ. ನನ್ನ ತಪ್ಪನ್ನ ಕ್ಷಮಿಸಿ ಅಂತ ಮನವಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಸನದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರ ಸಭೆ ಇತ್ತು. ಆ ಸಭೆಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಇನ್ನು ಮುಂದೆ ಇರಲ್ಲ ಅಂತ ಕಳೆದ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದರು. ಸೊ ಈಗ ಅದಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಬರ್ದೇ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ, ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ದೇ ಇರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ, ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ದೇ ಇರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ, ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಪ್ರಜ್ವಲ್ ರೇವಣ್ಣ ಅವರು ಆರ್ಎಸ್ಎಸ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿರುವಂತದ್ದು ಯಾವ ಸಂದರ್ಭದಲ್ಲಿ? ಹಾಸನದಲ್ಲಿ ಈಗ ಜೆಡಿಎಸ್ ನಾಯಕರು ಆರ್ಎಸ್ಎಸ್ ನಾಯಕರ ಮತ್ತು ಮುಖಂಡರ ಮೊರೆ ಹೋಗಿರೋದಕ್ಕೆ ಸಾಕ್ಷಿ ಎಂಬಂತೆ ಪ್ರಜ್ವಲ್ ರೇವಣ್ಣ ಆಗಿಂದಾಗೆ ಬೇಲೂರು, ಸಕಲೇಶ್ಪುರ, ಹಾಸನ ಎಲ್ಲಾ ಕಡೆ ಸಭೆ ನಡೆದಂತ ಸಂದರ್ಭದಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವರು ಈ ಹಿಂದೆ ಮಾತನಾಡಿದಂತ ಆರ್ಎಸ್ಎಸ್ ಬಗೆಗಿನ ಮಾತನ್ನ ವಾಪಸ್ ತೆಗೆದುಕೊಳ್ತೇನೆ, ಜೊತೆಗೆ ನನ್ನ ಅರಿವಿನ ಕೊರತೆಯಿಂದಾಗಿ ನಾನು ಈ ಹಿಂದೆ ಮಾತನಾಡಿದ್ದೆ, ಹೀಗಾಗಿ ಕ್ಷಮಿಸಿ ಅನ್ನುವಂತಹದನ್ನ ಆಗಿಂದಾಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಜೊತೆಗೆ ಆರ್ಎಸ್ಎಸ್ ಮುಖಂಡರ ಬಳಿ ಕ್ಷಮೆಯನ್ನು ಸಹ ಕೋರ್ತಾ ಇದ್ದಾರೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ನಾವೇನಾದ್ರೂ ಮುಂದೆ ಎದ್ರೆ ಆರ್ಎಸ್ಎಸ್ ಇರಲ್ಲ, ಓಡ್ತಾ ಇರುತ್ತೆ ಅನ್ನುವಂತಹ ಮಾತನ್ನ ಈ ಹಿಂದೆ ಹೇಳಿದ್ರು. ಹೀಗಾಗಿ ಆರ್ಎಸ್ಎಸ್ ಮುಖಂಡರು ಇವತ್ತಿನ NDA ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣರಿಗೆ ಅನಿವಾರ್ಯ ಮತ್ತು ಅಗತ್ಯ ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ಕಂಡುಕೊಂಡಂತೆ ಕಾಣ್ತಾ ಇದೆ. ಒಂದು ಕಡೆ ಪ್ರೀತಮ್ ಗೌಡ್ರ ಬೆಂಬಲಿಗರು ಮತ್ತು ಪ್ರೀತಮ್ ಗೌಡ್ರು ಚುನಾವಣಾ ಪ್ರಚಾರ ಅಂತರವನ್ನ ಕಾಯ್ದುಕೊಂಡಿರುವಂತಹ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖಂಡರನ್ನು ಸಹ ಕಳೆದುಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಮತ್ತು ಜೆಡಿಎಸ್ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಪ್ರೀತಮ್ ಗೌಡ್ರು ಅಂಡ್ ಟೀಮ್ ದೂರ ಇರುವ ಸಂದರ್ಭದಲ್ಲಿ ಆರ್ಎಸ್ಎಸ್ ನಾಯಕರ ಮೊರೆಯನ್ನ ಈಗ ಪ್ರಜ್ವಲ್ ರೇವಣ್ಣ ಮತ್ತು ಜೆಡಿಎಸ್ ನಾಯಕರು ಹೋಗಿದ್ದಾರೆ. HD ರೇವಣ್ಣ ಅವರು ಸಹ ಮೋದಿ ಅವ್ರನ್ನ ಹೆಚ್ಚು ಹೊಗಳ್ತಾ ಇದ್ದಾರೆ. ಮೋದಿ ಒಂದ್ ರೀತಿ ದೇವತಾ ಮನುಷ್ಯ ಅನ್ನುವಂತ ಮಾತುಗಳನ್ನ ಹೇಳ್ತಾ HD ರೇವಣ್ಣ ಅವರು ಇದ್ರೆ, ಪ್ರಜ್ವಲ್ ರೇವಣ್ಣ ಅವರು RSS ನಾಯಕರು, ಸಾಮಾಜಿಕ ನ್ಯಾಯವನ್ನ ಕೊಡುವವರು, ರಾಜಕೀಯ ಮುಖಂಡರಲ್ಲ, ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ದೇಶ ಪ್ರೇಮವೇ ಮೊದಲಾಗಿರುತ್ತೆ. ನಾನು ಈ 15 ದಿನಗಳಲ್ಲಿ RSS ಮುಖಂಡರ ಮನೆಗಳಿಗೆ ಹೋದಂತ ಸಂದರ್ಭದಲ್ಲಿ, RSS ವಿಚಾರವನ್ನ ತಿರುಗಿಕೊಂಡಂತ ಸಂದರ್ಭದಲ್ಲಿ ನನಗೆ ಈ ಎಲ್ಲ ಅಂಶಗಳು ಗೊತ್ತಾಗಿದೆ. ಈ ಹಿಂದೆ ನಾನು ಮಾತನಾಡಿದ್ದಕ್ಕೆ ಕ್ಷಮೆಯನ್ನ ಕೋರ್ತೇನೆ, ನೀವು ಹಿರಿಯರಾಗಿದ್ದೀರಾ, ನನಗೆ ಕ್ಷಮಿಸಿ ಅನ್ನುವಂತಹ ಮಾತುಗಳನ್ನ ಎಲ್ಲಾ ಸಭೆಗಳಲ್ಲೂ, ಹಾಸನದಲ್ಲಿ ನಡೆದಂತ ಸಭೆಯಲ್ಲಿ ಹೇಳಿದ್ದಾರೆ, ಸಕಲೇಶ್ಪುರದಲ್ಲಿ ನಡೆದಂತ ಸಭೆಯಲ್ಲಿ ಹೇಳಿದ್ದಾರೆ, ಬೇಲೂರಿನಲ್ಲಿ ನಡೆದಂತ ಸಭೆಯಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ದಾರೆ. RSS ನಾಯಕರು ಈ NDA ಮೈತ್ರಿ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಈ ಚುನಾವಣೆಯಲ್ಲಿ ಅಗತ್ಯ ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ಸದ್ಯ ಮನವರಿಕೆ ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ವೀಣಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಒಟ್ಟಿನಲ್ಲಿ ಹಾಸನ ಲೋಕಸಭಾ ಅಖಾಡದಲ್ಲಿ ಈಗಾಗಲೇ ರಾಜ್ಯದಲ್ಲಿ ನಾಯಕರು ದೋಸ್ತಿ ಮಾಡ್ಕೊಂಡಿದ್ದಾರೆ ನಿಜ, ಆದರೆ ಹಾಸನದಲ್ಲಿ ಆ ದೋಸ್ತಿ ಆಗ್ತಾ ಇಲ್ಲ. ಬಂಡಾಯ ಇದೆ, ಆ ಬಂಡಾಯ ಶಮನಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ನಾಯಕರು. ಅದು ಫಲ ಕೊಟ್ಟಿದೆಯಾ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.